ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಇಲ್ಲಿ ನೋಡುತ್ತಿರುವಂಥ ಕಲ್ಯಾಣ ವೈಭೋಗವನ್ನು ನೋಡಿ ಸಂತೋಷದ ಶುಭವಾರ್ತೆ ಈ ಕ್ಷಣ ಕೇಳುತ್ತೀಯಾ? ಇದು ಕೋಟಿಯಲ್ಲಿ ಒಬ್ಬರಿಗೆ ಮಾತ್ರ ಇಂತಹ ಅದೃಷ್ಟ ಸಿಗುತ್ತೆ ಅಂತ ಸಾಯಿ ನಮಗೋಸ್ಕರ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಇಲ್ಲಿ ಶ್ರೀನಿವಾಸಗೆ ಕಲ್ಯಾಣ ಮಹೋತ್ಸವ ನಡೀತಾ ಇದೆ. ಎಲ್ಲರೂ ಕೂಡ ಇಂತಹ ಭಾಗ್ಯವನ್ನು ತಪ್ಪದೆ ಸ್ವೀಕರಿಸಬೇಕು. ಇದು ಯಾರು ಮಿಸ್ ಮಾಡ್ಕೋಬಾರದು. ಅಂತಹ ಅದೃಷ್ಟ ಎಲ್ಲರಿಗೂ ಸಿಗಲ್ಲ. ಎಲ್ಲರೂ ಕೂಡ ಆ ಸ್ವಾಮಿಯ ದರ್ಶನ ಪಡೆದು ತಕ್ಷಣ ಸ್ವಾಮಿಯ ಆಶೀರ್ವಾದ ತಗೊಳ್ಳಿ. ಇವತ್ತು ಸಾಯಿ ನಿಮಗೋಸ್ಕರ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಅದು ಕೂಡ ಗೋವಿಂದ ಸ್ವಾಮಿಯ ರೂಪದಲ್ಲಿ ಬಂದಿದ್ದಾರೆ. ಸಾಯಿ ಆಶೀರ್ವಾದ ಸದಾ ಯಾವತ್ತೂ ಇರುತ್ತೆ. ಅವರ ಮಕ್ಕಳು ಯಾವತ್ತೂ ಕಷ್ಟ ಪಡಬಾರದು, ಚೆನ್ನಾಗಿರಬೇಕು. ಇವತ್ತು ನಿಮ್ಮ ಮನೆಯಲ್ಲಿ ಏನಾದರೂ ತೊಂದರೆಗಳಿದ್ರು, ಕಷ್ಟಗಳಿದ್ರು, ಅಥವಾ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇಟ್ಕೊಂಡು ನೀವೇನಾದರೂ ಬೇಡಿಕೆಗಳು ಬೇಡಿದ್ರು ಕೂಡ ಇದುವರೆಗೂ ಏನಾದರೂ ಆಗಿಲ್ಲ ಅಂತ ನೀವು ಚಿಂತೆ ಮಾಡ್ತಾ ಇದ್ರೆ, ದಯವಿಟ್ಟು ಅದು ಸಾಯಿ ಆಶೀರ್ವಾದದಿಂದ ಎಲ್ಲ ಕೂಡ ಇವತ್ತು ನಾವು ಮಾಡ್ತಾ ಇರೋಂಥ ಕೆಲಸಕ್ಕೆ ಕೊಟ್ಟಿರೋಂಥ ಪುಣ್ಯ ಅಂತ ನಾವು ಅನ್ಕೋಬೇಕು. ಯಾಕಂದರೆ ನಮ್ಮ ಕೈಯಲ್ಲಿ ನಾವು ಏನು ಮಾಡ್ತೀವೋ ಅದೇ ತಿರುಗಿ ನಮಗೆ ವಾಪಸ್ ಬರುತ್ತೆ. ನಮ್ಮ ಜೀವನ ಕೂಡ ಅದೇ ರೀತಿಯಲ್ಲಿ ಬಾಳುತ್ತೆ. ಅದಕ್ಕೆ ನಾವು ಯಾವತ್ತಾದರೂ ಕೂಡ ಒಳ್ಳೆಯ ಕೆಲಸಗಳೇ ಮಾಡಬೇಕು ಅಂತ ಸಾಯಿ ನಮಗೆ ಪಾಠ ಕಲಿಸುತ್ತಾರೆ. ಪ್ರತಿದಿನ ಸಾಯಿ ಕೊಡ್ತಿರೋ ಅಂಥ ಸಂದೇಶದಲ್ಲೂ ಕೂಡ ಸಾಯಿ ಹೇಳೋದು ಒಂದೇ ಮಾತು: ನೀನು ಸರಿಯಾದ ದಾರಿಯಲ್ಲಿ ನಡೆದ್ರೆ ಖಂಡಿತ ನಿನಗೆ ಆ ಭಗವಂತನ ಕೃಪೆ ಇರುತ್ತೆ, ಅವರ ಆಶೀರ್ವಾದ ಇದ್ದೇ ಇರುತ್ತೆ. ನಿಮ್ಮ ಮನೆಯಲ್ಲಿ ಇವತ್ತು ಏನಾದರೂ ತೊಂದರೆಗಳು ನಡೀತಾ ಇದೆ ಅಂದರೆ ಕೇವಲ ಅದು ಕರ್ಮಗಳ ಮೂಲಕ ನಡೀತಾ ಇದೆ ಅಂತ ನೀವು ಅನ್ಕೋಬೇಕು. ಇವತ್ತೇ ಅಲ್ಲ, ಪ್ರತಿದಿನ ಕೂಡ ಮನಸ್ಫೂರ್ತಿಯಾಗಿ ಸಾಯಿ ಆಶೀರ್ವಾದ ತಗೋಬೇಕು. ಅಂದರೆ ಪ್ರತಿದಿನ ನೀವು ನಿಮ್ಮ ಮನಸ್ಸಿನಲ್ಲಿ ಯಾವ ದೇವರನ್ನು ಆರಾಧನೆ ಮಾಡುತ್ತೀರೋ, ಬೆಳಿಗ್ಗಿನ ಜಾವ ಎದ್ದಿದ ತಕ್ಷಣ ಆ ದೇವರನ್ನು ನಮಸ್ಕಾರ ಮಾಡಿಕೊಂಡು, ಈ ದಿನ ತಪ್ಪದೆ ನೀವು ನನ್ನ ಜೊತೆ ಇರಬೇಕು, ಏನು ತೊಂದರೆ ಕೊಡಬಾರದು ಅಂತ ನೀವು ಅವರಿಗೆ ನಮಸ್ಕಾರ ಕೊಟ್ಟು ಆಶೀರ್ವಾದ ತಗೋಬೇಕು. ಆ ದೇವರು ಯಾವತ್ತು ನಿಮ್ಮ ಜೊತೆನೇ ಇರ್ತಾರೆ. ಆದರೆ ನೀವು ಮಾಡೋ ಕೆಲಸಗಳೇ ಅದಕ್ಕೆ ಕಾರಣ ಆಗತ್ತೆ. ನೀವೇನು ಮಾಡ್ತೀರೋ ಅದೇ ತಿರುಗಿ ವಾಪಸ್ ಬರುತ್ತೆ. ನೀನು ಇವತ್ತು ಶುಭವಾರ್ತೆ ಕೇಳಬೇಕು ಅಂತ ಕಾಯ್ತಿದ್ದೀಯಾ? ಸಾಯಿ ಎಂಥ ಸಂದೇಶವನ್ನು ತಂದಿದ್ದಾರೋ, ಸಾಯಿ ನನಗೆ ಎಂಥ ಸುದ್ದಿ ಹೇಳ್ತಾರಾ ಅಂತ ನೀನು ಚಿಂತೆ ಮಾಡ್ತಾ ಇದೀಯ. ಮಗು, ಪ್ರತಿದಿನ ನಾನು ಹೇಳೋದು ಒಂದೇ: ನೀವು ಸರಿಯಾದ ದಾರಿಯಲ್ಲಿ ನಡೆದರೆ ಏನು ಕಷ್ಟಗಳು ಬಂದರೂ ಕೂಡ ತಾಳ್ಮೆದಿಂದ ಅನುಭವಿಸುತ್ತಾ ಹೋದರೆ ಯಾರಿಗೂ ನಿಮ್ಮಿಂದ ಕಷ್ಟ ಕೊಡಬಾರದು. ಯಾರ ಜೀವನದಲ್ಲೂ ಕೂಡ ನಿಮ್ಮ ಹೆಸರು ಬರಬಾರದು. ಯಾಕಂದರೆ ನಿಮ್ಮಿಂದ ಅವರು ಕಷ್ಟಪಟ್ಟಿದ್ದಾರೆ ಅಂದರೆ ಆವತ್ತಿನ ದಿನ ನೆಕ್ಸ್ಟ್ ನಿಮ್ಮ ಜೀವನದಲ್ಲಿ ಮತ್ತೆ ಒಂದು ದಿನ ನೀವು ಆ ಕಷ್ಟನ ಹೆಚ್ಚಾಗಿ ಅನುಭವಿಸಬೇಕಾಗತ್ತೆ. ಅದಕ್ಕೆ ಯಾರಿಗೂ ನೋವು ಕೊಡಬಾರದು. ಆದಷ್ಟು ನಿಮ್ಮ ಕೈಯಿಂದ ಸಹಾಯ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ನಿಮ್ಮ ಮನೆ ಬಾಗಿಲಿಗೆ ಏನಾದರೂ ಬಂದು, ಯಾವುದೇ ಜೀವಿ ಆಗಿರ್ಬೋದು, ಬಂದರೆ ತಕ್ಷಣ ಅದಕ್ಕೆ ಏನು ಬೇಕೋ ಅದನ್ನು ಕೊಟ್ಟು ಕಳಿಸ್ಬೇಕು. ಕೆಲವೊಬ್ಬರ ಜೀವನದಲ್ಲಿ ಹಸುಗಳು ಸಾಕೋ ಅವಕಾಶ ಸಿಗುತ್ತೆ. ಅದು ಎಷ್ಟು ಪುಣ್ಯ ಅಲ್ವಾ? ನೀವು ನಿಮ್ಮ ಜೀವನದಲ್ಲಿ ಗೋಸೇವೆ ಅಟ್ಲೀಸ್ಟ್ ಒಂದು ದಿನ ನೀವು ಮಾಡಿದ್ರೂ ಕೂಡ ಆ ಪುಣ್ಯ ನಿಮಗೆ ಸಿಗುತ್ತೆ. ಗೋಸೇವೆ ಮಾಡೋದು ಅಷ್ಟು ಸುಲಭ ಅಲ್ಲ. ಆದರೆ ಮಾಡುತ್ತಾ ಇರೋರು ತಪ್ಪದೆ ಅವರ ಜೀವನ ಸಾರ್ಥಕವಾಗುತ್ತದೆ. ಸಾಯಿ ಸದಾ ಹೇಳೋದು ಒಂದೇ: ಪ್ರತಿಯೊಬ್ಬರಲ್ಲೂ, ಪ್ರತಿ ಜೀವಿಯಲ್ಲೂ ಕೂಡ ಆ ಭಗವಂತನ ನೋಡಬೇಕು. ನೀನು ಏನೇ ಕಷ್ಟ ಬಂದರೂ ನಿನ್ನ ಮನೆಗೆ, ನಿಮ್ಮ ಮನೆಯಲ್ಲಿ ಎಂಥದೇ ನೋವಿರಲಿ, ಅದು ಇನ್ನೊಬ್ಬರ ಜೊತೆ ಹಂಚ್ಕೋಬಾರದು. ನಿಮ್ಮ ಕಷ್ಟನ ನೀವೇ ಅದನ್ನು ಅನುಭವಿಸಬೇಕು.
ಯಾರಾದರೂ ನಿಮ್ಮ ಮನೆಗೆ ಬಂದು ಇಂಥ ಕಷ್ಟ ನನಗೆ ಬಂದಿದೆ, ನಿಮ್ಮಿಂದ ನನಗೆ ಏನಾದರೂ ಸಹಾಯ ಆಗುತ್ತಾ ಅಂತ ಕೇಳಿದ್ರೆ ನೀವು ಆದಷ್ಟು ಸಹಾಯ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ನಿಮ್ಮ ಮಾತುಗಳೇ ಅವರಿಗೆ ಒಳ್ಳೆಯದಾಗುತ್ತೆ. ನೀವು ಒಳ್ಳೆಯ ಮಾತುಗಳು ಹೇಳಿ ಅವರಿಗೆ ಕಳಿಸಬೇಕು. ಆಗ ಅವರು ಯೋಚನೆ ಮಾಡೋ ರೀತಿನ ಬದಲಾಯಿಸ್ಕೊಂತಾರೆ. ಸಂತೋಷವ ಕಾಲ ಯಾವಾಗ ಬರುತ್ತಾ ಅಂತ ಕಾಯ್ದಿರ್ತಾರೆ. ಮತ್ತೆ ನಿಮ್ಮ ಮನೆಯಲ್ಲಿ ಉದ್ಯೋಗಕ್ಕೋಸ್ಕರ ಕಾಯ್ತಾ ಇದ್ರು, ಆರೋಗ್ಯ ಸಮಸ್ಯೆ ಇದ್ರು, ಅಥವಾ ನಿಮ್ಮ ಮನೆಯಲ್ಲಿ ಆರ್ಥಿಕವಾಗಿ ಏನಾದರೂ ತೊಂದರೆಗಳಿದ್ರು, ಎಷ್ಟೇ ಹಣ ಸಂಪಾದನೆ ಮಾಡಿದ್ರೂ ಕೂಡ ನಿಮ್ಮ ಮನೆಯಲ್ಲಿ ದುಡ್ಡನ್ನೋದೇ ನಿಲ್ಲುತ್ತಿಲ್ಲ ಅಂತ ನೀವು ಚಿಂತೆ ಮಾಡ್ತಾ ಇದ್ದೀರಾ. ಒಂದು ಕೆಲಸ ಮಾಡಿ, ಈ ಶನಿವಾರ ದಿನ ನಾನು ಹೇಳ್ತಾ ಇರೋದು ಒಂದೇ ಮಾತು. ನಿನ್ನ ಸಾಯಿ ಯಾವತ್ತೂ ಸುಳ್ಳು ಹೇಳಲ್ಲ. ಪ್ರತಿಯೊಂದಕ್ಕೂ ಒಂದು ದಾರಿ ಇರುತ್ತೆ, ಆದರೆ ಸರಿಯಾದ ಸಮಯದಲ್ಲಿ ಅದನ್ನ ಆಚರಣೆಯಲ್ಲಿ ಇಡಬೇಕು. ಇವತ್ತು ನಾನು ತಿಮ್ಮಪ್ಪನ ಕಲ್ಯಾಣೋತ್ಸವ ಫೋಟೋವನ್ನ ತೋರಿಸಿದ್ದೀನಿ. ಇದು ಸ್ವತಃ ತಿಮ್ಮಪ್ಪನ ಆಶೀರ್ವಾದ ನಿಮಗೆ ಸಿಕ್ಕಿದೆ ಅಂತ ಪುಣ್ಯ. ಇದು ಎಲ್ಲರಿಗೂ ಸಿಗಲ್ಲ, ಕೋಟಿಯಲ್ಲಿ ಒಬ್ಬರಿಗೆ ಮಾತ್ರ ಸಿಗುತ್ತೆ. ಈ ವಿಡಿಯೋ ಯಾರು ನೋಡ್ತಾ ಇದ್ದಾರೋ, ಯಾರು ಈ ಸಂದೇಶವನ್ನು ಕೇಳ್ತಾ ಇದ್ದಾರೋ ಅವರ ಜೀವನದಲ್ಲಿ ಸಂತೋಷವ ಕಾಲ ಆರಂಭವಾಗುತ್ತೆ. ತಪ್ಪದೆ ಶುಭವಾರ್ತೆ ಕೇಳುತ್ತೀರಾ. ಮಗು, ನನಗೆ ಯಾರೂ ಇಲ್ಲ ಅಂತ ಯಾವತ್ತೂ ಚಿಂತೆ ಮಾಡಬೇಡಿ. ನಿನ್ನ ಜೊತೆ ಸದಾ ಭಗವಂತ ಇದ್ದಾರೆ. ನೀನು ನಂಬಿಕೊಂಡಿರುವಂಥ ದೇವರು ನಿನ್ನ ಜೊತೆನೇ ಇದ್ದಾರೆ. ನೀವು ಕಂಡಿಡಬೇಕು, ಸದಾ ನಿಮ್ಮ ಜೊತೆ ಇದ್ದು ನಿನ್ನ ಕಷ್ಟಗಳನ್ನ, ನಿನ್ನ ಸಂತೋಷವ ಕಾಲನ ಎಲ್ಲ ಕೂಡ ನೋಡ್ತಾ ಇದ್ದಾರೆ. ಆದರೆ ಸಂತೋಷವ ಕಾಲದಲ್ಲಿ ಒಂದು ರೀತಿ, ನೀವು ಕಷ್ಟದಲ್ಲಿ ಇರುವಾಗ ಇನ್ನೊಂದು ರೀತಿ ಇದ್ರೆ ಆ ಭಗವಂತ ಕೂಡ ಏನೂ ಮಾಡೋಕ್ಕಾಗಲ್ಲ. ಭಗವಂತ ಒಂದು ಹೇಳಿದರೆ, ಗೀತದಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಾವು ಏನಾದರೂ ನಮ್ಮ ಹಣೆ ಬರಹನ ಬದಲಾಯಿಸ್ಕೋಬೇಕು ಅಂತ ಇದ್ದರೆ ತಪ್ಪದೆ ಅದು ನಿಮ್ಮ ಕೈಯಲ್ಲೇ ಇದೆ ಅಂತ ಬ್ರಹ್ಮ ಹೇಳಿದಾರಂತೆ. ಅದು ಯಾವ ರೀತಿ ಅಂದರೆ, ನಾವು ಮಾಡೋ ಪುಣ್ಯ ಕರ್ಮಗಳ ಮೂಲಕ ನಾವು ಅದನ್ನು ಬದಲಾಯಿಸ್ಕೋಬೋದಂತೆ. ಅದಕ್ಕೆ ಭಗವಂತ ಏನಾದರೂ ಹಣೆ ಬರಹ ಬರೆದಿದ್ರೂ ಕೂಡ ಅದನ್ನು ಬದಲಾಯಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ. ಅದು ತಪ್ಪು, ಬಹಳ ತಪ್ಪು. ಗೀತದಲ್ಲಿ ಹೇಳಿರೋದು ಒಂದೇ, ನೀವು ಧರ್ಮವನ್ನು ಬಿಡಬಾರದು, ಯಾವತ್ತೂ ಸುಳ್ಳು ಹೇಳಬಾರದು, ಯಾವಾಗಲೂ ಒಬ್ಬರಿಗೆ ಕಷ್ಟ ಕೊಡಬಾರದು. ಈ ಥರ ನೀವು ನಡೆಸ್ಕೊಂಡ್ರೆ ಆ ದೇವರ ಆಶೀರ್ವಾದ ನಿಮಗೆ ಸದಾ ಇರುತ್ತೆ. ನೀವು ಮಾಡಿರೋ ಅಂಥ ಪುಣ್ಯ ಕರ್ಮಗಳೇ ನಿಮಗೆ ಒಳ್ಳೆಯ ದಿನಗಳು ಮುಂದಿನ ಕಾಲದಲ್ಲಿ ಬಂದೇ ಬರುತ್ತದೆ. ಇವತ್ತು ನೀವು ಒಂದು 10 ರೂಪಾಯಿ ಯಾರಿಗಾದ್ರೂ ಸಹಾಯ ಮಾಡಿದರೆ ನಾಳೆ ನೀವು ಕಷ್ಟದಲ್ಲಿ ಇರೋವಾಗ ಭಗವಂತ ಖಂಡಿತ ನಿಮಗೆ ಅತಿ ಮುಖ್ಯವಾದಂಥ ಸಮಯದಲ್ಲಿ ತಪ್ಪದೆ ಆ ಭಗವಂತನ ಆಶೀರ್ವಾದ ಸಿಕ್ಕಿ ನಿಮಗೆ ಆ ದುಡ್ಡಿನ ಸಮಸ್ಯೆ ದೂರ ಮಾಡುತ್ತಾರೆ. ನಿಮಗೆ ನಂಬಿಕೆ ಅನ್ನೋದು ಇರಬೇಕು. ಇವತ್ತು ತಿಮ್ಮಪ್ಪನ ರೂಪದಲ್ಲಿ ನಿಮಗೆ ಸಾಯಿ ಇಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ನೀವು ಇವತ್ತಿಂದ ಸರಿಯಾಗಿ ಯೋಚನೆ ಮಾಡಿ ಒಳ್ಳೆಯ ದಾರಿಯಲ್ಲಿ ನಡೆಸಿ ಅಂತ ಸಾಯಿ ಇವತ್ತು ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ. ಈ ಸಂದೇಶವನ್ನು ನಿಮಗೆ ಇಷ್ಟ ಆಯಿತು ಅಂದರೆ ಎಲ್ಲರೂ ಕೂಡ ಸಾಯಿ ಆಶೀರ್ವಾದದಿಂದ ಶ್ರದ್ಧೆ ಸಬೂರಿ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.